In this video, we are going to deal with the quick revision on the chapter called as life processes. So it is very important. So it is an important chapter in biology. ಅದರೊಳಗೆ ಮೊದಲನೇದು ಲೈಫ್ ಪ್ರೋಸೆಸ್ ಅಂದರೆ ಏನು ಅಂತ ಮೊದಲು ನೋಡೋಣ. ಸೊ ನಮ್ಮ ಬಾಡಿನಲ್ಲಿ ಕೆಲವು ಫಂಕ್ಷನ್ಗಳು, ಸೊ ಇನ್ ಅವರ್ ಬಾಡಿ ಟು ರೆಗ್ಯುಲೇಟ್ ಆ್ಯಂಡ್ ಮೇಂಟೈನ್ ದ ಫಂಕ್ಷನ್ಸ್, one process should take place, and that process is called life process. Next, what is meant by nutrition? So nutrition ಅಂದ್ರೆ ಏನು? ಔಟ್ಸೈಡ್ ಇನ್ ದ ಬಾಡಿಗೆ ಫುಡ್ನ ಇನ್ಸೈಡ್ಗೆ ತಗೊಳ್ಳೋಂಥದ್ದನ್ನ ನಾವು ನ್ಯೂಟ್ರಿಷನ್ ಅಂತ ಕರಿತೀವಿ. ಟೇಕಿಂಗ್ ಆಫ್ ಫುಡ್ ಫ್ರಮ್ ಔಟ್ಸೈಡ್ ದ ಬಾಡಿ ಇನ್ ಟು ದ ಇನ್ಸೈಡ್ ಆಫ್ ದ ಬಾಡಿ ಈಸ್ ಕಾಲ್ಡ್ ಆಸ್ ನ್ಯೂಟ್ರಿಷನ್. ಈ ನ್ಯೂಟ್ರಿಷನ್ ಅಂತ ಬಂದರೆ, ಸೊ ಒಂದು ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತೀವಿ, ಇನ್ನೊಂದನ್ನ ಎಟಿರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಹಾಗಾದರೆ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂದರೆ ಏನು? ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂದರೆ ಯಾವ ಮೋಡ್ ಆಫ್ ನ್ಯೂಟ್ರಿಷನ್ನಲ್ಲಿ ಒಂದು ಆರ್ಗ್ಯಾನಿಸಮ್ಮು ತನಗೆ ಬೇಕಾದಂತಹ ಫುಡ್ಡನ್ನು ತಾವೇ ಪ್ರೊಡ್ಯೂಸ್ ಮಾಡ್ಕೊಳ್ತದೋ, ತನಗೆ ಬೇಕಾದಂಥ ಫುಡ್ಡನ್ನು ತಾನೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ತಾರೋ ಅವರನ್ನ ಆಟೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಆರ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಎಲ್ಲ ಗ್ರೀನ್ ಪ್ಲಾಂಟ್ಸ್ನಲ್ಲಿ ಉಂಟಾಗೋದು ಆಟೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ನು. ಈ ಆಟೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ನಲ್ಲಿ ತನಗೆ ಬೇಕಾದ ಫುಡ್ಡನ್ನು ತಾನೇ ಪ್ರಿಪೇರ್ ಮಾಡ್ಕೊಳುತ್ತೆ ಅಂದರೆ ಒಂದು ಪ್ರೋಸೆಸ್ ನಡಿಬೇಕು, ದಟ್ ಈಸ್ ಕಾಲ್ಡ್ ಫೋಟೋಸಿಂಥಸಿಸ್. ಹಾಗಾದ್ರೆ ಏನಾಗುತ್ತೆ ಫೋಟೋಸಿಂಥಸಿಸ್? Photosynthesis is a process in which plant uses water, carbon dioxide, chlorophyll and sunlight to prepare its own food is called as, that is photosynthesis. Agare 6CO2 plus 12H2O give rise to, in presence of sunlight and chlorophyll, so we get carbohydrates and releases, as a byproduct it releases oxygen. So this is called as photosynthesis. ಹಾಗಾದರೆ ಫೋಟೋಸಿಂಥಸಿಸ್ಗೆ ಬೇಕಾದಂತಹ ರಾ ಮೆಟೀರಿಯಲ್ಸ್ ಒಂದು ಕಾರ್ಬನ್ ಡೈಆಕ್ಸೈಡ್, ಎರಡನೇದು ವಾಟರು, ಮೂರನೇದು ಕ್ಲೋರೋಫಿಲ್, ನಾಲ್ಕನೇದು ಸನ್ಲೈಟ್. ಹಾಗಾದರೆ ಫೋಟೋಸಿಂಥಸಿಸ್ನಲ್ಲಿ ರೈಟ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಇವೆಂಟ್ ಕಾಲ್ಡ್ ಫೋಟೋಸಿಂಥಸಿಸ್. ಎಕ್ಸಾಮಿನೇಷನ್ ಅಲ್ಲಿ 2 ಮಾರ್ಕ್ಸ್ ಕೇಳ್ತಾನೆ. ಫೋಟೋಸಿಂಥಸಿಸ್ನ ಇವೆಂಟ್ನ ಬರೀರಿ ಅಂತ ಕೇಳ್ತಾನೆ. ಅದರೊಳಗೆ ಮೊದಲನೇ ಬರೀಬೇಕು ಅಬ್ಸಾರ್ಪ್ಷನ್ ಆಫ್ ಸನ್ಲೈಟ್ ಬೈ ಕ್ಲೋರೋಫಿಲ್. ಸೊ ಕ್ಲೋರೋಫಿಲ್ ಏನ್ ಮಾಡುತ್ತೆ? ಸನ್ಲೈಟ್ ಅನ್ನ, ಸೊ ಎಲೆಯ ಭಾಗದಲ್ಲಿರುವಂತಹ ಕ್ಲೋರೋಫಿಲ್, the plants are green, the leaves of the plants are green in color because due to the presence of chlorophyll. ಹಾಗಾದ್ರೆ ಆ ಕ್ಲೋರೋಫಿಲ್ ಸನ್ಲೈಟ್ ಅನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಈ ಸನ್ಲೈಟ್ ಏನ್ ಮಾಡುತ್ತೆ? ವಾಟರ್ ಅನ್ನ ಸ್ಪ್ಲಿಟ್ ಮಾಡುತ್ತೆ. ಇದೇ ಸನ್ಲೈಟಿನ ಕೆಲಸ. ಹಾಗಾದ್ರೆ ಕ್ಲೋರೋಫಿಲ್ ಏನ್ ಮಾಡುತ್ತೆ? ಈ ಎನರ್ಜಿನ ಸನ್ಲೈಟ್ ಅನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ ವಿಲ್ ಅಬ್ಸರ್ವ್ ದ ಸನ್ಲೈಟ್, ದ ಕ್ಲೋರೋಫಿಲ್ ವಿಲ್ ಅಬ್ಸರ್ವ್ ದ ಸನ್ಲೈಟ್. ಆ ಕ್ಲೋರೋಫಿಲ್ ಏನ್ ಮಾಡುತ್ತೆ? ಲೈಟ್ ಎನರ್ಜಿನ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಸನ್ಲೈಟು ವಾಟರ್ನ ಸ್ಪ್ಲಿಟ್ ಮಾಡುತ್ತೆ. ಕ್ಲೋರೋಫಿಲ್ ಸನ್ಲೈಟ್ ಅನ್ನ ಅಬ್ಸರ್ವ್ ಮಾಡ್ಕೊಂಡಾದ್ಮೇಲೆ, ಸೊ ಇಟ್ ಅಬ್ಸರ್ವ್ ದ ಸನ್ಲೈಟ್ ಎನರ್ಜಿ ಅಂಡ್ ಕನ್ವರ್ಟ್ ದಟ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಇನ್ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ? ರಿಡಕ್ಷನ್ ಆಗೋ ಮೂಲಕ ಇಟ್ ವಿಲ್ ಬಿಕಮ್ ಕಾರ್ಬೋಹೈಡ್ರೇಟ್ಸ್. ದೀಸ್ ಆರ್ ದ 3 steps ಇನ್ವಾಲ್ವ್ಡ್ ಇನ್ ಫೋಟೋಸಿಂಥಸಿಸ್. ಮೊದಲು ಅಬ್ಸಾರ್ಪ್ಷನ್ ಆಫ್ ಸನ್ಲೈಟ್ ಬೈ ಕ್ಲೋರೋಫಿಲ್, ಎರಡನೇ ಸ್ಟೆಪ್ ದಟ್ ಈಸ್ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಅಂಡ್ ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್, and reduction of carbohydrates into, reduction of carbon dioxide into carbohydrates. This is called as that is events that occur during photosynthesis. ಹಾಗಾದ್ರೆ ಇದು ಟೆರೆಸ್ಟ್ರಿಯಲ್ ಪ್ಲಾಂಟ್ ನಲ್ಲಿ ಇದು ಮಾಮೂಲಿ ಪ್ಲಾಂಟ್ಸ್ ಗಳಲ್ಲಿ ಆಗುತ್ತೆ. ಹಾಗಾದ್ರೆ ಡೆಸರ್ಟ್ ಪ್ಲಾಂಟ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಇದು ಕೂಡ ಎಕ್ಸಾಮಿನೇಷನ್ ಕ್ವಶನ್. ಹಾಗಾದ್ರೆ ಡೆಸರ್ಟ್ ಪ್ಲಾಂಟ್ ಅಲ್ಲಿ ಏನಾಗ್ಬೋದು? ಡೆಸರ್ಟ್ ಪ್ಲಾಂಟ್ ಏನ್ ಮಾಡುತ್ತೆ? ರಾತ್ರಿ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಅದನ್ನ ಇಂಟರ್ಮೀಡಿಯೇಟ್ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ. ಡ್ಯೂರಿಂಗ್ ನೈಟ್ ಟೈಮ್ the plant will absorb intermediate carbon dioxide and store it.
ಇನ್ನು ಬೆಳಗಿನ ಸಮಯದಲ್ಲಿ ಡೆಸರ್ಟ್ ಪ್ಲಾಂಟ್ ಏನ್ ಮಾಡುತ್ತೆ, ಆ ಇಂಟರ್ಮೀಡಿಯೇಟ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ವಾಪಸ್ಸು ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದು ಎರಡನೇ ಸ್ಟೆಪ್ಪು. ಇನ್ನು ಮೂರನೇ ಸ್ಟೆಪ್ಪು, ಆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಯೂಸ್ ಮಾಡಿಕೊಂಡು ಆ ಡೆಸರ್ಟ್ ಪ್ಲಾಂಟ್ ತನ್ನ ಫುಡ್ ಅನ್ನ ಪ್ರಿಪೇರ್ ಮಾಡ್ಕೊಳುತ್ತೆ. ಸೊ ದೀಸ್ ಆರ್ ದ 3 ಸ್ಟೆಪ್ಸ್ ದಟ್ ಇನ್ವಾಲ್ವ್ಡ್ ಇನ್ ಡೆಸರ್ಟ್ ಪ್ಲಾಂಟ್. ಒಂದನೇದು, so during night time absorption and storing of intermediate carbon dioxide. ಇನ್ನು ಎರಡನೇ ಸ್ಟೆಪ್, ಈ ಇಂಟರ್ಮೀಡಿಯೇಟ್ ಕಾರ್ಬನ್ ಡೈಆಕ್ಸೈಡ್ ಮಾರ್ನಿಂಗ್ ಟೈಮ್ ನಲ್ಲಿ ಇಟ್ ಅಗೇನ್ ಕನ್ವರ್ಟ್ ಬ್ಯಾಕ್ ಇಂಟು ಕಾರ್ಬನ್ ಡೈಆಕ್ಸೈಡ್. ಮೂರನೇ ಸ್ಟೆಪ್ ನಲ್ಲಿ, ಸೊ ದೀಸ್ ಕಾರ್ಬನ್ ಡೈಆಕ್ಸೈಡ್ ವಿಲ್ ಗೆಟ್ ರೆಡ್ಯೂಸ್ ಟು ಕಾರ್ಬೋಹೈಡ್ರೇಟ್ಸ್. ಸೊ ದೀಸ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಡೆಸರ್ಟ್ ಪ್ಲಾಂಟ್. ಇದನ್ನ ಜ್ಞಾಪಕ ಇಟ್ಕೋಬೇಕು. ಈಗ ಪ್ಲಾಂಟ್ ತನ್ನ ಫುಡ್ ಅನ್ನು ಪ್ರಿಪೇರ್ ಮಾಡಬೇಕು ಅಂದ್ರೆ ಈ 4 ಕೂಡ ಎಸೆನ್ಷಿಯಲ್ ಇದ್ದೇ ಇದೆ. ಸೊ ದೀಸ್ ಆರ್ ದ 4 ರಾ ಮೆಟೀರಿಯಲ್. ಸನ್ಲೈಟ್ ಬೇಕೇ ಬೇಕು. ನೈಟ್ ಟೈಮ್ ನಲ್ಲಿ ಸನ್ಲೈಟ್ ಇಲ್ಲ, ನೋ ಫೋಟೋಸಿಂಥಸಿಸ್. ಎರಡನೇದು ವಾಟರ್ ಬೇಕು, ಮೂರನೇದು ಕಾರ್ಬನ್ ಡೈಆಕ್ಸೈಡ್, ನಾಲ್ಕನೇದು ಸೊ ಕ್ಲೋರೋಫಿಲ್. ಇಷ್ಟು 4 ರಾ ಮೆಟೀರಿಯಲ್ಸ್ ಇರಲೇಬೇಕು. ಇದ್ರೆ ಮಾತ್ರ ಫುಡ್ ಪ್ರಿಪೇರ್ ಆಗೋದು, ಇಲ್ಲ ಖಂಡಿತ ಫುಡ್ ಪ್ರಿಪೇರ್ ಆಗೋದಿಲ್ಲ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ತೀವಿ ನಾವು, ಈ ಪ್ಲಾಂಟ್ ಯಾವುದರ ಮೂಲಕ ಕಾರ್ಬನ್ ಡೈಆಕ್ಸೈಡ್ ನ ಒಳಗಡೆ ತಗೊಳುತ್ತೆ, ಯಾರ ಮೂಲಕ ಎಕ್ಸಸ್ ವಾಟರ್ ನ ಆಚೆಗೆ ಹಾಕುತ್ತೆ. ಹಾಗಾದ್ರೆ ಕಾರ್ಬನ್ ಡೈಆಕ್ಸೈಡ್ ಯಾರ ಮೂಲಕ ಬರುತ್ತೆ? ಸೊ 2 ಬೀನ್ ಶೇಪ್ಡ್ ಸೆಲ್ಸ್ ಇರುತ್ತೆ. ಆ 2 ಬೀನ್ ಶೇಪ್ಡ್ ಸೆಲ್ಸ್ ಅನ್ನ, ಸೊ ಅಂಡರ್ ದ ಲೀಫ್ ಯು ಕ್ಯಾನ್ ಸಿ ಬೀನ್ ಶೇಪ್ಡ್ ಸೆಲ್ಸ್, ದೇ ಆರ್ ಕಾಲ್ಡ್ ಗಾರ್ಡ್ ಸೆಲ್ಸ್. ಗಾರ್ಡ್ ಸೆಲ್ಸ್ ಇರುತ್ತೆ. ಆ ಗಾರ್ಡ್ ಸೆಲ್ಸ್ ಏನ್ ಮಾಡ್ತಾವಪ್ಪ ಅಂದ್ರೆ, ಇಟ್ ಹೆಲ್ಪ್ಸ್ ಇನ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಾ. ಸ್ಟೊಮ್ಯಾಟಾ ಓಪನ್ ಆಗಕ್ಕೆ, ಸ್ಟೊಮ್ಯಾಟಾ ಕ್ಲೋಸ್ ಆಗಕ್ಕೆ ಈ ಗಾರ್ಡ್ ಸೆಲ್ ಸಹಾಯ ಮಾಡುತ್ತೆ. ಹಾಗಾದ್ರೆ ಈ ಗಾರ್ಡ್ ಸೆಲ್, 2 ಗಾರ್ಡ್ ಸೆಲ್ ಅಂದ್ರೆ 2 ಬೀನ್ ಶೇಪ್ಡ್ ಸೆಲ್ ನ ಮಧ್ಯದಲ್ಲಿ ಒಂದು ಓಪನಿಂಗ್ ಇರುತ್ತೆ, ಅಂಡ್ ದಟ್ ಈಸ್ ಕಾಲ್ಡ್ ಸ್ಟೊಮ್ಯಾಟಲ್ ಪೋರ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಸ್ಟೊಮ್ಯಾಟಲ್ ಪೋರ್? ಎ ಸ್ಮಾಲ್ ಪೋರ್ ಬಿಟ್ವೀನ್ ಗಾರ್ಡ್ ಸೆಲ್ಸ್. ಗಾರ್ಡ್ ಸೆಲ್ಸ್ ಗಳ ನಡುವೆ ಸ್ಮಾಲ್ ಪೋರಸ್ ಇರುತ್ತೆ, ಅದನ್ನ ಸ್ಟೊಮ್ಯಾಟಲ್ ಪೋರಸ್ ಅಂತ ಕರಿತೀವಿ. ಈ ಸ್ಟೊಮ್ಯಾಟಲ್ ಪೋರಸ್ ಏನ್ ಮಾಡೋದು, ಈ ಸ್ಟೊಮ್ಯಾಟಲ್ ಪೋರಸ್ ನ ಓಪನಿಂಗು ಕ್ಲೋಸಿಂಗು ಎರಡಕ್ಕೂ ಕಾರಣ ಗಾರ್ಡ್ ಸೆಲ್ಸ್. ಹಾಗಾದ್ರೆ ಈ ಸ್ಟೊಮ್ಯಾಟೋ ಏನ್ ಮಾಡುತ್ತೆ, ಇಟ್ ರೆಗ್ಯುಲೇಟ್ಸ್ ಟ್ರಾನ್ಸ್ಪಿರೇಷನ್. ಸೊ ಟ್ರಾನ್ಸ್ಪಿರೇಷನ್ ರೆಗ್ಯುಲೇಟ್ ಮಾಡುತ್ತೆ. ಒಂದು. ಎರಡನೇದು ಇದ್ರ ಕೆಲಸ ಏನಪ್ಪಾ ಅಂದ್ರೆ, ಸ್ಟೊಮ್ಯಾಟಲ್ ಪೋರ್ದು ಇಟ್ ಹೆಲ್ಪ್ಸ್ ಇನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ನೋಡಿ, ರಾತ್ರಿ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಒಳಗೆ ತಗೊಂಡು ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ನ ಆಚೆ ಹಾಕಿ ಆಕ್ಸಿಜನ್ ನ ಒಳಗೆ ತಗೊಳುತ್ತೆ. ಇನ್ನು ಬೆಳಗಿನ ಸಮಯದಲ್ಲಿ ಆ ಕಾರ್ಬನ್ ಡೈಆಕ್ಸೈಡ್ ನ ಒಳಗೆ ತಗೊಂಡು ಆಕ್ಸಿಜನ್ ನ ಹೊರಗಡೆ ಹಾಕುತ್ತೆ. ಸೊ ಇದು ಪ್ಲಾಂಟ್ ನಲ್ಲಿ ನಡಿ. ಹಾಗಾದ್ರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಎಕ್ಸ್ಚೇಂಜ್ ಆಗಬೇಕು ಅಂದ್ರೆ ಒಂದು ಪೋರಸ್ ನ ಮೂಲಕ ಎಕ್ಸ್ಚೇಂಜ್ ಆಗುತ್ತೆ, ಅಂಡ್ ದಟ್ ಪೋರಸ್ ಈಸ್ ಕಾಲ್ಡ್ ಸ್ಟೊಮ್ಯಾಟಲ್ ಪೋರಸ್. ಹಾಗಾದ್ರೆ ಸ್ಟೊಮ್ಯಾಟಲ್ ಪೋರಸ್ ನ ಮೂಲಕ, ಈ ಸ್ಟೊಮ್ಯಾಟಲ್ ಪೋರಸ್ ನ ಮೂಲಕ ಒಂದು ಟ್ರಾನ್ಸ್ಪಿರೇಷನ್ ರೆಗ್ಯುಲೇಟ್ ಆಗುತ್ತೆ. ಎರಡನೇದು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗುತ್ತೆ. ಎಕ್ಸಾಮಿನೇಷನ್ ಕ್ವಶನ್ 2 ಮಾರ್ಕ್ಸ್. ವಾಟ್ ಆರ್ ಸ್ಟೊಮ್ಯಾಟಾ? ಕ್ವಶನ್ ಮಾರ್ಕ್. ರೈಟ್ ಇಟ್ಸ್ ಫಂಕ್ಷನ್. ಎ ಸ್ಮಾಲ್ ಪೋರಸ್ present between the guard cells are called as stomata. Its function is to help in exchange of gases and to regulate transpiration. So ಇದು ವೆರಿ ವೆರಿ ಇಂಪಾರ್ಟೆಂಟ್, ನೀವು ಇದರೊಳಗಡೆ ತಿಳ್ಕೋಬೇಕು. ಹಾಗಾದ್ರೆ ಪ್ಲಾಂಟ್ ನಲ್ಲಿ ಫುಡ್ ಪ್ರಿಪೇರ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಒಂದು ವೆರಿಗೇಟೆಡ್ ಲೀಫ್ ನ ತಗೊಳ್ಳಿ. ವೆರಿಗೇಟೆಡ್ ಅಂದ್ರೆ ದ ಲೀವ್ಸ್ ವಿಚ್ ಇಸ್ ನಾಟ್ ಕಂಪ್ಲೀಟ್ಲಿ ಗ್ರೀನ್ ಇನ್ ಕಲರ್, ದೇ ಆರ್ ಕಾಲ್ಡ್ ಆಸ್ ವೆರಿಗೇಟೆಡ್ ಲೀಫ್. ಆ ವೆರಿಗೇಟೆಡ್ ಲೀವ್ಸ್ ನ ತಗೊಳ್ಳಿ. ಸೊ ಮೊದಲು ಒಂದು ಪಾರ್ಟ್ ನಲ್ಲಿ ಪ್ಲಾಂಟ್ ಇದೆ, ಅದನ್ನ ಸ್ವಲ್ಪ ಡಾರ್ಕ್ ಒಂದು 2 days ಡಾರ್ಕ್ ರೂಮ್ ಅಲ್ಲಿ ಇಡಿ. ಅವಾಗ ಏನಾಗುತ್ತೆ, ಇನ್ ಆಬ್ಸೆನ್ಸ್ ಆಫ್ ಸನ್ಲೈಟ್ ಅದು ತನ್ನಲ್ಲಿರೋ ಸ್ಟೋರ್ ಆಗಿರೋ ಫುಡ್ನೆಲ್ಲ ಯುಟಿಲೈಸ್ ಮಾಡ್ಕೊಳುತ್ತೆ. ಅದೇ ಪಾರ್ಟ್ ಅನ್ನ ಆಚೆಗೆ ಇಡಿ. ಅದನ್ನ ಆಚೆಗೆ ಇಟ್ಟ ಮೇಲೆ ಆ ಪಾರ್ಟ್ ಏನ್ ಮಾಡುತ್ತೆ, ಒಂದು 6 hours ಆಚೆಗೆ ಇಟ್ಟರೆ ತನ್ನ ಫುಡ್ ನ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಲ್ಲಿ ಪ್ರಿಪೇರ್ ಮಾಡ್ಕೊಳುತ್ತೆ. ಅವಾಗ ಆ ಪಾರ್ಟ್ ನಿಂದ ಒಂದು ವೆರಿಗೇಟೆಡ್ ಲೀಫ್ ನ ತಗೊಳ್ಳಿ, ಅದನ್ನ ವಾಟರ್ ನಲ್ಲಿ ಬಾಯಿಲ್ ಮಾಡಿ, ನಂತರ ಅದನ್ನ ಸೊ ಬಾಯಿಲ್ ಇನ್ ಆಲ್ಕೋಹಾಲ್ ಒಳಗಡೆ, ಸೊ ಡೈರೆಕ್ಟ್ ಆಗಿ ಆಲ್ಕೋಹಾಲ್ನ ಹೀಟ್ ಮಾಡಬಾರ್ದು, ಅದನ್ನ ವಾಟರ್ ಬಾತ್ ಅಲ್ಲಿ ಇಟ್ಟು ಆಲ್ಕೋಹಾಲ್ ಅನ್ನ ಹೀಟ್ ಮಾಡಬೇಕು. ಸೊ ಈಗ ಎಲೆ ಕೂಡ ಆಲ್ಕೋಹಾಲ್ ಅಲ್ಲಿ ಹೀಟ್ ಆಗಿದೆ. ಈಗ ಈ ಎಲೆನ ತೆಗೆದು ಸೊ ಅಯೋಡಿನ್ ಸೊಲ್ಯೂಷನ್ ಅದ್ರ ಮೇಲೆ ಹಾಕಿ, ಎಲ್ಲಿ
ಫುಡ್ ಸ್ಟೋರ್ ಆಗಿರುತ್ತೋ ಆ ಫುಡ್ ಸ್ಟೋರ್ ಆಗಿರೋಂತಹ ಜಾಗದಲ್ಲಿ ಮಾತ್ರ ಬ್ಲೂ ಬ್ಲಾಕ್ ಆಗಿ ಟರ್ನ್ ಆಗುತ್ತೆ. ಯಾವ ಯಾವ ಜಾಗದಲ್ಲಿ ಬ್ಲೂ ಬ್ಲಾಕ್ ಆಗಿ ಟರ್ನ್ ಆಗಿದೆಯೋ ಆ ಎಲ್ಲಾ ಜಾಗದಲ್ಲೂ ಕೂಡ ಸ್ಟಾರ್ಚ್ ಪ್ರೆಸೆಂಟ್ ಇದೆ, ಅಂದ್ರೆ ಫುಡ್ ಪ್ರಿಪೇರ್ ಆಗಿದೆ. ಇನ್ನು ಮಿಕ್ಕಿದಂತಹ ಜಾಗದಲ್ಲಿ ಬ್ಲೂ ಬ್ಲಾಕ್ ಆಗಿಲ್ಲ ಅಂದ್ರೆ ಅದರ ಅರ್ಥ ನೋ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್. ಸೊ ಸ್ಟಾರ್ಚ್ ಇಲ್ಲ ಅಂತ ಅರ್ಥ. ಸ್ಟಾರ್ಚ್ ಇಲ್ಲ ಅಂದ್ರೆ ಆ ಭಾಗದಲ್ಲಿ ಫುಡ್ ಪ್ರಿಪೇರ್ ಆಗಿಲ್ಲ, ಯಾಕೆಂದ್ರೆ ಅಲ್ಲಿ ಕ್ಲೋರೋಫಿಲ್ ಇಲ್ಲ. ಅಂದ್ರೆ ವಿತೌಟ್ ಕ್ಲೋರೋಫಿಲ್ ದ ಪ್ಲಾಂಟ್ ಕೆನಾಟ್ ಪ್ರಿಪೇರ್ ಇಟ್ಸ್ ಫುಡ್ ಅಂತ ಇದರಿಂದ ಗೊತ್ತಾಗುತ್ತೆ. ಇನ್ನು ನೀರಿಲ್ದಲೆ ಖಂಡಿತ ಪ್ಲಾಂಟ್ ಗ್ರೋತ್ ಆಗೋದೇ ಇಲ್ಲ, ಅದನ್ನ ಅದ್ರ ಬಗ್ಗೆ ನೋಡಂಗಿಲ್ಲ. ಇನ್ನು ವಿತೌಟ್ ಸನ್ಲೈಟ್ ದ ಪ್ಲಾಂಟ್ ಕೆನಾಟ್ ಗ್ರೋತ್, ಅದು ಕೂಡ ನಮಗೆ ಗೊತ್ತಿಲ್ಲ. ಇನ್ನು ಕಾರ್ಬನ್ ಡೈಆಕ್ಸೈಡ್ ಇಲ್ಲ ಅಂದ್ರೆ ಪ್ಲಾಂಟ್ ಗ್ರೋತ್ ಆಗುತ್ತಾ? ಖಂಡಿತ ಆಗೋದಿಲ್ಲ. ಫೋಟೋಸಿಂಥಸಿಸ್ ನಡೆಯುತ್ತಾ? ಇಲ್ಲ. ಹಾಗಾದ್ರೆ ಅದಕ್ಕೆ ಏನ್ ಮಾಡಬೇಕು? ಸೊ 2 ಪಾಟೆಡ್ ಪ್ಲಾಂಟ್ ಅನ್ನ ತಗೊಳ್ಳಿ. ಎರಡು ಪಾಟೆಡ್ ಪ್ಲಾಂಟಿನ ಮೇಲ್ಭಾಗ, ಒಂದು ಪಾಟೆಡ್ ಪ್ಲಾಂಟಿನ ಪಕ್ಕದಲ್ಲಿ ಒಂದು ವಾಚ್ ಗ್ಲಾಸ್ ಒಳಗಡೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ KOH ಹಾಕಿಡಿ. ಇನ್ನೊಂದು ಪ್ಲಾಂಟ್ಗೆ ಅದ್ರ ಪಕ್ಕದಲ್ಲಿ ಏನು ಇಡಬೇಡಿ. 2 ಪ್ಲಾಂಟ್ ಮೇಲೆ ಬೆಲ್ ಜಾರನ್ನ ಅದ್ರ ಮೇಲೆ ಇಡಿ. ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಸೊ ನೀವು ಸ್ವಲ್ಪ ದಿವಸ ಹಾಗೆ ಬಿಡಿ. ನಂತರ ನೀವು ಅಬ್ಸರ್ವ್ ಮಾಡಿ, ಯಾವ ಪ್ಲಾಂಟಿನ ಪಕ್ಕದಲ್ಲಿ ನಾವು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇಟ್ಟಿದ್ವೋ ಆ ಪಾಟಿನಲ್ಲಿರುವ ಪ್ಲಾಂಟ್ ಗ್ರೋತ್ ಆಗಿರೋದಿಲ್ಲ. ಪಕ್ಕದಲ್ಲಿ ಇಟ್ಟಿರುವಂತಹ ಪ್ಲಾಂಟ್ ಏನಿದೆಯೋ ಅದ್ರ ವಾಚ್ ಗ್ಲಾಸ್ ಅಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇಟ್ಟಿಲ್ಲ, ಆ ಪ್ಲಾಂಟ್ ಗ್ರೋತ್ ಆಗಿರುತ್ತೆ. ಯಾಕೆ ಅಂದ್ರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಏನ್ ಮಾಡುತ್ತೆ? ಪ್ಲಾಂಟ್ ನಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಪ್ಲಾಂಟ್ ಬಿಡ್ಕೊಡುವಂತ ಕಾರ್ಬನ್ ಡೈಆಕ್ಸೈಡ್ ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಆದ್ರಿಂದ ವಿತೌಟ್ ಕಾರ್ಬನ್ ಡೈಆಕ್ಸೈಡ್ ಪ್ಲಾಂಟ್ ಕೆನಾಟ್ ಪ್ರಿಪೇರ್ ಇಟ್ಸ್ ಫುಡ್. ಸೊ ಇದರಿಂದ ನಮಗೆ ಪ್ಲಾಂಟ್ ತನ್ನ ಫುಡ್ ಅನ್ನು ಪ್ರಿಪೇರ್ ಮಾಡ್ಕೋಬೇಕು ಅಂದ್ರೆ ಮುಖ್ಯವಾಗಿ ಏನು ಬೇಕೇ ಬೇಕು? ಸೊ ಕಾರ್ಬನ್ ಡೈಆಕ್ಸೈಡ್ ಕೂಡ ಒನ್ ಆಫ್ ದ ಎಸೆನ್ಷಿಯಲ್ ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ. ಇದಾದ್ಮೇಲೆ ನಾವು ತಿಳ್ಕೊಬೇಕಾಗಿರೋದು ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್. ವಾಟ್ ಈಸ್ ಮೆಂಟ್ ಬೈ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್? ಎ ನ್ಯೂಟ್ರಿಷನ್ in which the animal or the living organism cannot prepare its food. ಸೊ ಅದು ಆಟೋಟ್ರೋಫ್ ಮೇಲೆ ತನ್ನ ಫುಡ್ಗೆ ಡಿಪೆಂಡ್ ಆಗಿರುತ್ತೆ. ದೇ ಆರ್ ಕಾಲ್ಡ್ ಹೆಟೆರೋಟ್ರೋಫ್ಸ್ ಅಂತ ಕರಿತೀವಿ. ಆ ಹೆಟೆರೋಟ್ರೋಫಿಕ್ ಅಲ್ಲಿ ನಮಗೆ ಮೊದಲು ತಿಳ್ಕೊಳ್ಳೋಣ, ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ನಲ್ಲಿ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ಹೇಗೆ ನಡೆಯುತ್ತೆ. ಅದರೊಳಗೆ ಎಕ್ಸಾಂಪಲ್ ಅಮೀಬಾ ತಗೊಳ್ಳೋಣ. ಸೊ ಮೊದಲನೇ ಸ್ಟೆಪ್ ನೋಡಿ, ಈ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ 5 ಸ್ಟೆಪ್ಸ್ ನಲ್ಲಿ ನಡೆಯುತ್ತೆ. ಇಂಜೆಷನ್, ಡೈಜೆಷನ್, ಅಸಿಮಿಲೇಷನ್, ಅಬ್ಸಾರ್ಪ್ಷನ್, ದೆನ್ ದಟ್ ಈಸ್ ಎಜೆಷನ್. 5 ಸ್ಟೆಪ್ ನಲ್ಲಿ ನಡೆಯುತ್ತೆ. ಹಾಗಾದ್ರೆ ಅಮೀಬಾ ಏನ್ ಮಾಡುತ್ತೆ? ಅಮೀಬಾ ಅಂದ್ರೆ ಯೂಶುವಲ್ ಆಗಿ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್. ಇದು ಫ್ರೆಶ್ ವಾಟರ್ ನಲ್ಲಿ ಅಮೀಬಾ ಅವೈಲಬಲ್ ಇರುತ್ತೆ. ಇಟ್ ಈಸ್ ಎ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್. ಅಮೀಬಾ ಏನ್ ಮಾಡುತ್ತೆ? ತನ್ನ ಪಕ್ಕದಲ್ಲಿರುವಂತಹ, ತನ್ನ ಸುತ್ತಮುತ್ತ ಇರುವಂತಹ ಫುಡ್ ನ ತನ್ನ ಫಾಲ್ಸ್ ಫೀಟ್ ಅಂದ್ರೆ ಸುಡೋಪೋಡಿಯ ಮೂಲಕ ಆ ಫುಡ್ ನ ಒಳಗಡೆ ಎಳ್ಕೊಳುತ್ತೆ. ಇದನ್ನೇ ಇಂಜೆಷನ್ ಅಂತ ಕರಿತೀವಿ. ಫುಡ್ ಒಳಗಡೆ ಬಂದಿದ ತಕ್ಷಣ ಫುಡ್ಡಿನ ಸುತ್ತ ಫುಡ್ ವ್ಯಾಕ್ಯೂಲ್ ಉಂಟಾಗುತ್ತೆ. ಫುಡ್ ವ್ಯಾಕ್ಯೂಲ್ ನಲ್ಲಿ ಫುಡ್ ಡೈಜೆಷನ್ ಆಗುತ್ತೆ. ಸೊ ಫುಡ್ ಡೈಜೆಷನ್ ಆದ ನಂತರ ಫುಡ್ ವ್ಯಾಕ್ಯೂಲ್ ಡಿಸಪಿಯರ್ ಆಗುತ್ತೆ. ಫುಡ್ ವ್ಯಾಕ್ಯೂಲ್ ಡಿಸಪಿಯರ್ ಆದ ನಂತರ ಏನು ವೇಸ್ಟ್ ಇತ್ತೋ ಆ ವೇಸ್ಟ್ ಈಗ ಸೈಟೋಪ್ಲಾಸಮಿಗೆ ಬಂದಿದೆ. ಆ ಸೈಟೋಪ್ಲಾಸಮ್ ನಲ್ಲಿರುವಂತಹ ವೇಸ್ಟ್ ಡಿಫ್ಯೂಷನ್ನಿನ ಮೂಲಕ ಬಾಡಿಯಿಂದ ಆಚೆಗೆ ಅದು ಬರುತ್ತೆ. ಇದನ್ನೇ ದ ಸ್ಟೆಪ್ಸ್ ಇನ್ವಾಲ್ವ್ ದ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ಇನ್ ಅಮೀಬಾ ಅಂತ ಹೇಳ್ತೀವಿ. ಇದಾದ ನಂತರ ನಾವು ಬರೋಣ, ದಟ್ ಈಸ್ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಹಾಗಾದ್ರೆ ಹ್ಯೂಮನ್ ಬೀಯಿಂಗ್ಸ್ ಅಂತ ಬಂದಾಗ ನಾವು ಕೂಡ ನಮ್ಮ ಫುಡ್ ಅನ್ನ ನಾವು ಪ್ರಿಪೇರ್ ಮಾಡ್ಕೊಳಕ್ ಆಗೋದಿಲ್ಲ. ವಿ ಡಿಪೆಂಡ್ ಅಪಾನ್ ಅದರ್ ಆರ್ಗ್ಯಾನಿಸಮ್ ಫಾರ್ ಫುಡ್ ಅಂತ ಬರೋಣ. ಅದರೊಳಗೆ ನಮ್ಮಲ್ಲಿ ಹೇಗೆ ನಡೆಯುತ್ತೆ? ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮಿನೇಷನ್ಗೆ ಕೇಳುವಂತಹ ಕ್ವಶನ್. ಹಾಗಾದ್ರೆ ನಮ್ಮಲ್ಲಿ ಹೇಗೆ ನಡೆಯುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇದಕ್ಕೆ ಬರೋಣ. ಸೊ ಹೌ ದ ನ್ಯೂಟ್ರಿಷನ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಹ್ಯೂಮನ್. ಸೊ ಹ್ಯೂಮನ್ ಬೀಯಿಂಗ್ಸ್ ನಲ್ಲಿ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ಶುರುವಾಗೋದು ಫ್ರಮ್ ದ ಮೌತ್. ಸೊ ಮೌತ್ ಈಸ್ ಗಾರ್ಡೆಡ್ ಬೈ 2 lips. ಸೊ ಓಪನಿಂಗ್ ಆಫ್ ಲಿಪ್ಸ್ ಮೇಕ್ಸ್ ದ ಫುಡ್ ಟು ಗೆಟ್ ಇನ್ ಟು ದ ಬಕ್ಕಲ್ ಕ್ಯಾವಿಟಿ.
ಸೊ ಮೌತ್ ಅಂತ ಬಂದಾಗ ಮೌತ್ ಈಸ್ ಗಾರ್ಡೆಡ್ ಬೈ 2 ಲಿಪ್ಸ್. ಆ 2 ಲಿಪ್ಗಳು ಓಪನ್ ಆಗೋ ಮೂಲಕ ಫುಡ್ ಒಳಗಡೆ ಬರುತ್ತೆ. ಎಲ್ಲಿಗೆ? ಬಕ್ಕಲ್ ಕ್ಯಾವಿಟಿ. ಇದು ಇಂಜೆಷನ್ ಅಂತ ಕರಿತೀವಿ. ಹಾಗಾದ್ರೆ ಬಕ್ಕಲ್ ಕ್ಯಾವಿಟಿ ಅಂದ್ರೆ ಯಾರ್ಯಾರು ಬರ್ತಾರೆ? ಸೊ ಬಕ್ಕಲ್ ಕ್ಯಾವಿಟಿ ಅಂದ್ರೆ ಮೊದಲನೇದು ಟೀತ್, ಎರಡನೇದು ಟಂಗ್, ಮೂರನೇದು ಸಲೈವರಿ ಗ್ಲ್ಯಾಂಡ್ ಬರುತ್ತೆ. ಹಾಗಾದ್ರೆ ಟೀತ್ ಏನ್ ಮಾಡುತ್ತೆ? ಇಟ್ ಹೆಲ್ಪ್ಸ್ ದ ಫುಡ್ ಟು ಚೀವ್, ಅಂದ್ರೆ ಪ್ರಿಲಿಮಿನರಿ ಡೈಜೆಷನ್ ಶುರು ಆಗೋದು ಬಕ್ಕಲ್ ಕ್ಯಾವಿಟಿನಲ್ಲಿ. ಯಾಕೆಂದ್ರೆ ಬಕ್ಕಲ್ ಕ್ಯಾವಿಟಿನಲ್ಲಿ ಟೀತ್ ಇದೆ, ಈ ಹಲ್ಲುಗಳು ಏನ್ ಮಾಡ್ತದೆ? ಸೊ ಪ್ರಿಲಿಮಿನರಿ ಡೈಜೆಷನ್ ಆಗಕ್ಕೆ ಸಹಾಯ ಮಾಡುತ್ತೆ ಮೊದಲನೇದು. ಇನ್ನು ಟಂಗ್ ಏನ್ ಮಾಡುತ್ತೆ? ಫುಡ್ ಅನ್ನ ಮಿಕ್ಸ್ ಮಾಡುತ್ತೆ, ಜೊತೆಗೆ ಫುಡ್ ಅನ್ನ ನಮಗೆ ಟೇಸ್ಟ್ ಮಾಡೋ ಹಾಗೆ ಮಾಡುತ್ತೆ. ಸೊ ವಿ ಫೀಲ್ ದ ಟೇಸ್ಟ್ ಆಫ್ ದ ಫುಡ್ ಬಿಕಾಸ್ ಆಫ್ ದ ಟಂಗ್. ಯಾಕೆಂದ್ರೆ ಟಂಗ್ ನಲ್ಲಿ ಟೇಸ್ಟ್ ಬಡ್ಸ್ ಇರೋದ್ರಿಂದ ಅವು ನಮಗೆ ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ ಎಲ್ಲಾದ್ರೂ ಟೇಸ್ಟ್ ಮಾಡೋ ಹಾಗೆ ಮಾಡುತ್ತೆ. ಇದು ಟಂಗಿನ ಕೆಲಸ. ಇನ್ನು ಮೂರನೇದಕ್ಕೆ ಬಂದ್ರೆ ಸಲೈವರಿ ಗ್ಲ್ಯಾಂಡಿಗೆ ಬರ್ತೀವಿ. ಈ ಸಲೈವರಿ ಗ್ಲ್ಯಾಂಡ್ ಒಂದು ಎನ್ಸೈಮ್ ನ ಸೆಕ್ರೀಟ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಸಲೈವರಿ ಗ್ಲ್ಯಾಂಡ್ ವಿಲ್ ಸೆಕ್ರೀಟ್ ಸಲೈವಾ. ಈ ಸಲೈವಾದಲ್ಲಿ ಒಂದು ಎನ್ಸೈಮ್ ಇರುತ್ತೆ, ಅದನ್ನ ಸಲೈವರಿ ಅಮಿಲೇಸ್ ಅಂತ ಕರಿತೀವಿ. ಹಾಗಾದ್ರೆ ಈ ಸಲೈವರಿ ಅಮಿಲೇಸ್ ಏನ್ ಮಾಡುತ್ತೆ? ಇದು ಎನ್ಸೈಮ್. ಇದ್ರೊಳಗಡೆ ಒಂದು 5 ಎನ್ಸೈಮ್ಸ್ ಬರ್ತವೆ. ಈಗ ನಾನು ಮೊದಲನೇ ಎನ್ಸೈಮಿಗೆ ಬಂದಿದ್ದೀನಿ, ದಟ್ ಈಸ್ ಸಲೈವರಿ ಅಮಿಲೇಸ್. ಈ ಸಲೈವರಿ ಅಮಿಲೇಸ್ ಏನ್ ಮಾಡುತ್ತಪ್ಪ ಅಂದ್ರೆ, ಮೊದಲನೇದು ಒಂದು ಇಟ್ ಕೀಪ್ಸ್ ದ ಫುಡ್ ಮಾಯಿಸ್ಟ್. ಸೊ ತಿಂದಂತ ಆಹಾರನ ಮಾಯಿಸ್ಟ್ ಆಗಿ ಇಡುತ್ತೆ, ಅದು ಒಂದು. ಎರಡನೇದು ಇದೇ ಸಲೈವರಿ ಅಮಿಲೇಸ್ ಏನ್ ಮಾಡುತ್ತೆ? ಇಟ್ ಕಿಲ್ಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಮೈಕ್ರೋ ಆರ್ಗ್ಯಾನಿಸಮ್ ನ ಸಾಯಿಸುತ್ತೆ. ಇನ್ನ ಮೂರನೇದಕ್ಕೆ ಬಂತು ಅಂದ್ರೆ ದಟ್ ಈಸ್ ಇಟ್ ಕನ್ವರ್ಟ್ ಸ್ಟಾರ್ಚ್ ಇಂಟು ಗ್ಲೂಕೋಸ್. ಸೊ ಸ್ಟಾರ್ಚ್ ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದು ನೀವು ತಿಳ್ಕೊಬೇಕಾಗಿರೋದು ವೆರಿ ವೆರಿ ಇಂಪಾರ್ಟೆಂಟ್. ದೀಸ್ ಆರ್ ದ 3 ಫಂಕ್ಷನ್ಸ್ ಆಫ್ ಸಲೈವರಿ ಅಮಿಲೇಸ್. ಸೊ ನೀವು ಚಪಾತಿನ ನಿಧಾನವಾಗಿ ಅಗಿತಾ ತಿಂದ್ರೆ ಚಪಾತಿ ನಿಮ್ಗೆ ಸ್ವೀಟ್ ಆಗಿ ಅನ್ಸುತ್ತೆ. ಯಾಕೆ ಅಂದ್ರೆ, ಸೊ ಚಪಾತಿ ಅಥವಾ ಬ್ರೆಡ್ ನ ನಿಧಾನವಾಗಿ ಅಗಿತಾ ತಿಂದ್ರೆ ಬ್ರೆಡ್ ನಮ್ಗೆ ಸಿಹಿ ಅನ್ಸುತ್ತೆ. ಯಾಕೆಂದ್ರೆ ನಿಧಾನವಾಗಿ ನಾವು ಚೀವ್ ಮಾಡ್ತಾ ಸಲೈವಾ ಏನ್ ಮಾಡುತ್ತೆ ಅಂದ್ರೆ, ಸಲೈವರಿ ಅಮಿಲೇಸ್ ಏನ್ ಮಾಡುತ್ತೆ? ಆ ಬ್ರೆಡ್ಡಿನಲ್ಲಿರುವಂತಹ ಸ್ಟಾರ್ಚ್ ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಗ್ಲೂಕೋಸ್ ಇಟ್ ವಿಲ್ ವಿ ಫೀಲ್ ಇಟ್ ಈಸ್ ಸ್ವೀಟ್. ಅದರಿಂದ ಚಪಾತಿ ನಾವು ನಿಧಾನವಾಗಿ ಆಗಿದಾಗ ಇಟ್ ವಿಲ್ ಫೀಲ್ ಅಸ್ ಟೇಸ್ಟ್ ಬಿಕಾಸ್ ದ ಸಲೈವರಿ ಅಮಿಲೇಸ್ ವಿಲ್ ಕನ್ವರ್ಟ್ ಸ್ಟಾರ್ಚ್ ಇಂಟು ಗ್ಲೂಕೋಸ್. ಸೊ ಇದು ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ನಲ್ಲಿ ಕೇಳಬಹುದು, ಜ್ಞಾಪಕ ಇಟ್ಕೊಳ್ಳಿ. ಆಯ್ತು, ಈಗ ಫುಡ್ ಪ್ರಿಲಿಮಿನರಿ ಡೈಜೆಷನ್ ಬಕ್ಕಲ್ ಕ್ಯಾವಿಟಿನಲ್ಲಿ ನಡೀತು. ಬಕ್ಕಲ್ ಕ್ಯಾವಿಟಿಯಿಂದ ಎಲ್ಲಿಗೆ ಬರುತ್ತಪ್ಪ ಅಂದ್ರೆ ಇಟ್ ಕಮ್ಸ್ ಟು ಈಸೋಫ್ಯಾಗಸ್. ನೋಡಿ, ಮೌತ್ ಇಂದ ಹಿಡಿದು ಈ ಆನಸ್ ವರೆಗೂ ಇರುವಂತಹ ಒಂದು ದೊಡ್ಡ ಚಾನಲ್ ಅನ್ನ ಎಲಿಮೆಂಟ್ರಿ ಕ್ಯಾನಲ್ ಅಂತ ಕರಿತೀವಿ. ಈ ಎಲಿಮೆಂಟ್ರಿ ಕ್ಯಾನಲ್ ನ ಮೂಲಕ ಫುಡ್ ಡೈಜೆಷನ್ ಆಗ್ತಾ ಹೋಗುತ್ತೆ. ಸೊ ಇಂಜೆಷನ್ ಆಗೋದು ಎಲಿಮೆಂಟ್ರಿ ಕ್ಯಾನಲ್ ನ ಮೂಲಕ, ಎಜೆಷನ್ ಆಗೋದು ಎಲಿಮೆಂಟ್ರಿ ಕ್ಯಾನಲ್ ನ ಮೂಲಕ. ಇದೊಂದು ದೊಡ್ಡ ಕ್ಯಾನಲ್. ಆಯ್ತು, ಇದಾದ ನಂತರ ನಾವು ಮುಂದಕ್ಕೆ ಬರೋಣ. ಆ ಭಾಗ ಯಾವ್ದಪ್ಪ ಅಂದ್ರೆ ವಿ ಆರ್ ಡೀಲಿಂಗ್ ವಿತ್ ನೆಕ್ಸ್ಟ್ ಈಸೋಫ್ಯಾಗಸ್ ಬರೋಣ. ಸೊ ಈಸೋಫ್ಯಾಗಸ್ ಅಂದ್ರೆ ಇಟ್ ಈಸ್ ಎ ಮಸ್ಕ್ಯುಲರ್ ಪೈಪ್ ಲೈಕ್ ಸ್ಟ್ರಕ್ಚರ್ ವಿಚ್ ಕನೆಕ್ಟ್ಸ್ ಬಕ್ಕಲ್ ಕ್ಯಾವಿಟಿ ಟು ಸ್ಟೊಮಕ್. ಸೊ ಸ್ಟೊಮಕ್ ನು ಬಕ್ಕಲ್ ಕ್ಯಾವಿಟಿನ ಕನೆಕ್ಟ್ ಮಾಡೋನೆ ಈ ಈಸೋಫ್ಯಾಗಸ್. ಹಾಗಾದ್ರೆ ಈ ಈಸೋಫ್ಯಾಗಸ್ ನಲ್ಲಿ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ನಡೆಯುತ್ತೆ. ಹಂಗಂದ್ರೆ ಏನು? ಸೊ ನಾವು ತಿಂದಂತಹ ಫುಡ್ ನೋಡಿ, ರಿದಮಿಕ್ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗೋ ಮೂಲಕ ಈ ಈಸೋಫ್ಯಾಗಸ್ ನಲ್ಲಿರುವ ಮಸಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಈ ಕಾಂಟ್ರಾಕ್ಟ್ ರಿಲ್ಯಾಕ್ಸ್ ಆಗೋ ಮೂಲಕ ಫುಡ್ ನ ಬಕ್ಕಲ್ ಕ್ಯಾವಿಟಿಯಿಂದ ಎಲ್ಲಿಗೆ ತಳ್ಳುತ್ತೆ? ಸ್ಟೊಮಕ್ಕಿಗೆ ತಳ್ಳುತ್ತೆ. ಇದನ್ನೇ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅಂತ ಕರಿತೀವಿ. ಆಯ್ತು, ಬಕ್ಕಲ್ ಕ್ಯಾವಿಟಿನಲ್ಲಿದ್ದಂತಹ ಫುಡ್ ಈಸೋಫ್ಯಾಗಸ್ಸಿನ ಮೂಲಕ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟಿನ ಸಹಾಯದಿಂದ ಇಟ್ ಕಮ್ಸ್ ಟು ಸ್ಟೊಮಕ್. ಹಾಗಾದ್ರೆ ಈ ಫುಡ್ ಸ್ಟೊಮಕ್ಕಿಗೆ ಬಂದಿದೆ. ಹಾಗಾದ್ರೆ ಫುಡ್ ಸ್ಟೊಮಕ್ಕಿಗೆ ಬರ್ತಾ ಸ್ಟೊಮಕ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಯಾವಾಗ ಸ್ಟೊಮಕ್ ಎಕ್ಸ್ಪ್ಯಾಂಡ್ ಆಗುತ್ತೋ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಆಕ್ಟಿವೇಟ್ ಆಗುತ್ತೆ. ಈ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಏನ್ ಮಾಡುತ್ತಪ್ಪ ಅಂದ್ರೆ, ಒಂದು ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಆಕ್ಟಿವೇಟ್ ಆಗಿದ ತಕ್ಷಣ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಏನ್ ಮಾಡುತ್ತೆ? ಪೆಪ್ಸಿನ್ ಅನ್ನುವಂತಹ
ಪೆಪ್ಸಿನ್ ಅನ್ನುವಂತಹ ಏನ್ ಮಾಡುತ್ತೆ, ಎನ್ಸೈಮ್ ಅನ್ನ ಬಿಟ್ಕೊಡುತ್ತೆ. ಈ ಪೆಪ್ಸಿನ್ ಅನ್ನುವಂತಹ ಎನ್ಸೈಮ್ ಏನ್ ಮಾಡುತ್ತಪ್ಪ ಅಂದ್ರೆ ಅಸಿಡಿಕ್ ಮೀಡಿಯಂ ಅಲ್ಲಿ ಮಾತ್ರ ಆಕ್ಟ್ ಆಗುತ್ತೆ. ಒಂದು. ಎರಡನೇದು, ಈ ಪೆಪ್ಸಿನ್ ಇಟ್ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ಪ್ರೋಟೀನ್ಸ್. ಸೊ ಪ್ರೋಟೀನ್ಗಳ ಡೈಜೆಷನ್ ಅಲ್ಲಿ ಈ ಪೆಪ್ಸಿನ್ ಸಹಾಯ ಮಾಡುತ್ತೆ. ಪೆಪ್ಸಿನ್ ಅನ್ನೋದು ಒಂದು ಎನ್ಸೈಮು, ಇದು ಜ್ಞಾಪಕ ಇಟ್ಕೊಳ್ಳಿ. ಇದು ಸೆಕ್ರೀಟ್ ಆಗೋದು ಸ್ಟೊಮಕ್ ನಲ್ಲಿ, ಇದು ಆಕ್ಟ್ ಆಗೋದು ಸ್ಟೊಮಕ್ ನಲ್ಲಿ, ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಆಯ್ತು. ಅದಾದ ನಂತರ ಈ ಹೊಟ್ಟೆನಲ್ಲಿ ಈ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಏನ್ ಮಾಡುತ್ತಪ್ಪ ಅಂದ್ರೆ HCl ಸೆಕ್ರೀಟ್ ಆಗ್ತಾ ಹೋಗುತ್ತೆ. ಆ HCl ಏನಿದೆಯೋ ಅದರ ಕೆಲಸ ಎರಡು. ಒಂದು, ಇಟ್ ವಿಲ್ ಕಿಲ್ ದ ಮೈಕ್ರೋ ಆರ್ಗ್ಯಾನಿಸಮ್. ಎರಡನೇದು, ಇದು ಇಟ್ ಕ್ರಿಯೇಟ್ಸ್ ಎ ಅಸಿಡಿಕ್ ಮೀಡಿಯಂ ಫಾರ್ ದ ಪೆಪ್ಸಿನ್ ಟು ಆಕ್ಟ್. ಸೊ ಪೆಪ್ಸಿನ್ ಆಕ್ಟ್ ಆಗಬೇಕು ಅಂದ್ರೆ ಅದು ಅಸಿಡಿಕ್ ಮೀಡಿಯಂ ಅಲ್ಲಿ ಮಾತ್ರ ಆಕ್ಟ್ ಆಗುತ್ತೆ. ಹಾಗಾದ್ರೆ ಅಸಿಡಿಕ್ ಮೀಡಿಯಂ ನಲ್ಲಿ ಅಸಿಡಿಕ್ ಮೀಡಿಯಂ ನ ಕ್ರಿಯೇಟ್ ಮಾಡೋನು ಯಾರು? HCl. ಇದಾದ್ಮೇಲೆ ಸ್ಟೊಮಕ್ಕಿನ ಮುಂದಿನ ಭಾಗಕ್ಕೆ ಬರೋಣ. ಅವನು ಯಾರಪ್ಪ ಅಂದ್ರೆ ದಟ್ ಈಸ್ ಮ್ಯೂಕಸ್. ವೆರಿ ವೆರಿ ಇಂಪಾರ್ಟೆಂಟ್. ಈ ಮ್ಯೂಕಸ್ ಏನ್ ಮಾಡ್ತಾನಪ್ಪ ಅಂದ್ರೆ ಸೊ ಇಟ್ ಪ್ರೊಟೆಕ್ಟ್ಸ್ ದ ಇನ್ನರ್ ಲೈನಿಂಗ್ ಆಫ್ ದ ಸ್ಟೊಮಕ್. ಸೊ ನೋಡಿ, ನಮ್ಮ ಬಾಡಿನಲ್ಲಿ, ನಮ್ಮ ಸ್ಟೊಮಕ್ ನಲ್ಲಿ HCl ಹೆಚ್ಚು ಸೆಕ್ರೀಟ್ ಆಗಬಾರ್ದು. ಅದು ಹೆಚ್ಚು ಸೆಕ್ರೀಟ್ ಆಗಬೇಕು. ಯಾಕೆಂದ್ರೆ ಅಸಿಡಿಕ್ ಮೀಡಿಯಂ ಕ್ರಿಯೇಟ್ ಮಾಡೋನೇ HCl ಇಲ್ಲ ಅಂದ್ರೆ ಸೊ ಪೆಪ್ಸಿನ್ ಆಕ್ಟ್ ಆಗೋದಿಲ್ಲ. ಪೆಪ್ಸಿನ್ ಆಕ್ಟ್ ಆಗೋದಿಲ್ಲ ಅಂದ್ರೆ ಪ್ರೋಟೀನ್ ಡೈಜೆಷನ್ ಆಗೋದಿಲ್ಲ. ಅದರಿಂದ HCl ಸೆಕ್ರೀಟ್ ಆಗಲೇಬೇಕು. ಬಟ್ ಹೆಚ್ಚು ಸೆಕ್ರೀಟ್ ಆಗಬಾರ್ದು. ಹೆಚ್ಚು ಸೆಕ್ರೀಟ್ ಆದ್ರೆ ಅದನ್ನೇ ಅಸಿಡಿಟಿ ಅಂತ ಕರಿತೀವಿ. ಅಸಿಡಿಟಿ ಉಂಟಾದ್ರೆ ಪೇನು, ಇರಿಟೇಷನ್, ಡಿಸ್ಕಂಫರ್ಟ್ ಇವೆಲ್ಲ ಫೀಲ್ ಆಗುತ್ತೆ. ಆದ್ರಿಂದ HCl ಹೆಚ್ಚು ಸೆಕ್ರೀಟ್ ಆಗಬಾರ್ದು. ಇದಾದ್ಮೇಲೆ ನೆಕ್ಸ್ಟ್ ನಾವು ನೋಡ್ತೀವಿ, ಮ್ಯೂಕಸ್ ಏನ್ ಮಾಡುತ್ತೆ, ಇಟ್ ಪ್ರೊಟೆಕ್ಟ್ಸ್ ದ ಇನ್ನರ್ ಲೈನಿಂಗ್ ಆಫ್ ದ ಸ್ಟೊಮಕ್ ಫ್ರಮ್ HCl. ಸೊ ಹೊಟ್ಟೆಯ ಒಳಗೋಡೆ ಏನಿದೆಯೋ ಆ ಒಳಗೋಡೆನ HCl ನಿಂದ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಅದೇ ಈ ಮ್ಯೂಕಸ್ಸಿನ ಕೆಲಸ. ಮ್ಯೂಕಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಯ್ತು. ಇಲ್ಲಿಂದ ಸ್ಪಿನ್ಸ್ಟರ್ ಮಸಲಿನ ಮೂಲಕ ಹೊಟ್ಟೆಯ ಭಾಗದಿಂದ, ಸ್ಟೊಮಕ್ ನಿಂದ ಫುಡ್ ಈಗ ಸ್ಮಾಲ್ ಇಂಟೆಸ್ಟೈನ್ಗೆ ಬರುತ್ತೆ. ಸೊ ಎ ಮಸಲ್ ದಟ್ ಕನೆಕ್ಟ್ ಸ್ಟೊಮಕ್ ಟು ಸ್ಮಾಲ್ ಇಂಟೆಸ್ಟೈನ್ ಈಸ್ ಕಾಲ್ಡ್ ಸ್ಪಿನ್ಸ್ಟರ್ ಮಸಲ್ ಅಂತ ಕರಿತೀವಿ. ಸೊ ಸ್ಪಿನ್ಸ್ಟರ್ ಮಸಲ್ ನ ಮೂಲಕ ಸೊ ಹೊಟ್ಟೆಯ ಭಾಗದಿಂದ, ಸ್ಟೊಮಕ್ ನಿಂದ ಫುಡ್ ಈಗ ಸ್ಮಾಲ್ ಇಂಟೆಸ್ಟೈನ್ಗೆ ಬಂತು. ಸ್ಮಾಲ್ ಇಂಟೆಸ್ಟೈನ್ ಅಂತ ಬಂದ್ರೆ 3 ಪಾರ್ಟ್ ನ ನೋಡಬೇಕು. ಒಂದು ಡಿಯೋಡಿನಮ್, ಎರಡನೇದು ಜಿಜಿನಮ್, ಮೂರನೇದು ಈಲಿಯಂ. ಡಿಯೋಡಿನಮ್, ಜಿಜಿನಮ್, ಈಲಿಯಂ, ದೀಸ್ ಆರ್ ದ 3 ಪಾರ್ಟ್ಸ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್. ಹಾಗಾದ್ರೆ ಫುಡ್ ಸ್ಟಮಕ್ ನಿಂದ ಎಲ್ಲಿಗೆ ಬರುತ್ತೆ? ಸ್ಮಾಲ್ ಇಂಟೆಸ್ಟೈನಿನ ಡಿಯೋಡಿನಮ್ಗೆ ಬರುತ್ತೆ. ಈ ಡಿಯೋಡಿನಮ್ ಇಬ್ರನ್ನ ಕನೆಕ್ಟ್ ಮಾಡ್ಕೊಳುತ್ತೆ. ಒಂದು ಗಾಲ್ ಬ್ಲಾಡರ್ಗೆ ಕನೆಕ್ಟ್ ಮಾಡ್ಕೊಂಡಿರುತ್ತೆ, ಇನ್ನೊಂದು ಪ್ಯಾಂಕ್ರಿಯಾಸ್ಗೆ ಕನೆಕ್ಟ್ ಮಾಡ್ಕೊಂಡಿರುತ್ತೆ. ಹಾಗಾದ್ರೆ ಗಾಲ್ ಬ್ಲಾಡರ್ಗೆ ಕನೆಕ್ಟ್ ಆದಂತಹ ಈ ಏನು ಡಿಯೋಡಿನಮ್ ಇರುತ್ತೋ, ಗಾಲ್ ಬ್ಲಾಡರ್ಗೆ ಲಿವರು ಏನ್ ಮಾಡುತ್ತೆ, ಬೈಲ್ ಜ್ಯೂಸನ್ನ ಸೆಕ್ರೀಟ್ ಮಾಡುತ್ತೆ. ಹಾಗಾದ್ರೆ ಲಿವರು ಸೆಕ್ರೀಟ್ ಮಾಡಿದಂತಹ ಬೈಲ್ ಜ್ಯೂಸು ಗಾಲ್ ಬ್ಲಾಡರ್ ನಲ್ಲಿ ಸ್ಟೋರ್ ಆಗುತ್ತೆ. ಆ ಗಾಲ್ ಬ್ಲಾಡರ್ ನಿಂದ ದಟ್ ಈಸ್ ಬೈಲ್ ಜ್ಯೂಸು ಏನ್ ಮಾಡತ್ತಪ್ಪ ಅಂದ್ರೆ ಡಿಯೋಡಿನಮ್ ನಲ್ಲಿ ಇಟ್ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ಫ್ಯಾಟ್ಸ್. ಸೊ ಫ್ಯಾಟ್ ಡೈಜೆಷನ್ ಆಗುತ್ತೆ. ಹಂಗಂದ್ರೆ ಏನು? ಎಮಲ್ಸಿಫಿಕೇಶನ್ ಉಂಟಾಗುತ್ತೆ. ಏನ್ ಎಮಲ್ಸಿಫಿಕೇಶನ್ ಅಂದ್ರೆ ಲಾರ್ಜ್ ಫ್ಯಾಟ್ ಗ್ಲೂಬ್ಯೂಲ್ಸ್ ಸ್ಮಾಲ್ ಫ್ಯಾಟ್ ಗ್ಲೂಬ್ಯೂಲ್ಸ್ ಆಗಿ ಕನ್ವರ್ಟ್ ಆಗೋದನ್ನ ಎಮಲ್ಸಿಫಿಕೇಶನ್ ಅಂತ ಕರಿತೀವಿ. ಹಾಗಾದ್ರೆ ಎಮಲ್ಸಿಫಿಕೇಶನ್ ಎಲ್ಲಿ ನಡೆಯುತ್ತೆ? ಸೊ ದಟ್ ಈಸ್ ವಿತ್ ದ ಹೆಲ್ಪ್ ಆಫ್ ಬೈಲ್ ಜ್ಯೂಸ್. ಆದ್ರಿಂದ ಯಾವುದೇ ಕಾರಣಕ್ಕೂ ಬೈಲ್ ಡಕ್ಟ್ ಬ್ಲಾಕ್ ಆಗೋ ಹಾಗಿಲ್ಲ. ಯಾವಾಗ ಬೈಲ್ ಡಕ್ಟ್ ಬ್ಲಾಕ್ ಆಗುತ್ತೋ ಬಾಡಿನಲ್ಲಿ ಫ್ಯಾಟ್ ಡೈಜೆಷನ್ ಆಗೋದಿಲ್ಲ. ಫ್ಯಾಟ್ ಡೈಜೆಷನ್ ಆಗಬೇಕು ಅಂದ್ರೆ ಸೊ ಬೈಲ್ ಜ್ಯೂಸ್ ಏನಾಗಬೇಕು, ಡಿಯೋಡಿನಮ್ಗೆ ಗಾಲ್ ಬ್ಲಾಡರ್ ನ ಮೂಲಕ ದಟ್ ಈಸ್ ಲಿವರ್ ಸೆಕ್ರೇಟ್ ಮಾಡಲೇಬೇಕು ಬೈಲ್ ಜ್ಯೂಸ್. ಲಿವರ್ ಸೆಕ್ರೇಟ್ ಮಾಡಿದಂತ ಬೈಲ್ ಜ್ಯೂಸ್ ಗಾಲ್ ಬ್ಲಾಡರ್ಗೆ ಬರಲೇಬೇಕು. ಗಾಲ್ ಬ್ಲಾಡರ್ ಇಂದ ಡಿಯೋಡಿನಮಿಗೆ ಬಂದು ಅಲ್ಲಿ ಫುಡ್ ದಟ್ ಈಸ್ ಫ್ಯಾಟ್ ಡೈಜೆಷನ್ ಆಗಲೇಬೇಕು. ಅದರಿಂದ ಬೈಲ್ ಡಕ್ಟ್ ಶುಡ್ ನಾಟ್ ಬಿ ಬ್ಲಾಕ್ಡ್. ಇದು ಜ್ಞಾಪಕ ಇಟ್ಕೋಬೇಕು. ಇದಾದ್ಮೇಲೆ ಸೊ ಪ್ಯಾಂಕ್ರಿಯಾಸ್ ನಿಂದ ಏನ್ ಮಾಡುತ್ತೆ, ಪ್ಯಾಂಕ್ರಿಯಾಟಿಕ್ ಜ್ಯೂಸು ಡಿಯೋಡಿನಮ್ಗೆ ಬರುತ್ತೆ. ಈ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ನಲ್ಲಿ 3 ತರ ಎನ್ಸೈಮ್ ಇರುತ್ತೆ. ಆ 3 ಎನ್ಸೈಮ್ ಯಾರಪ್ಪ ಅಂದ್ರೆ ಒಂದು ಟ್ರಿಪ್ಸಿನ್ ಅಂತ ಕರಿತೀವಿ, ಎರಡನೇದು ಪ್ಯಾಂಕ್ರಿಯಾಟಿಕ್ ಅಮಿಲೇಸ್ ಅಂತ ಕರಿತೀವಿ, ಮೂರನೇದು ಪ್ಯಾಂಕ್ರಿಯಾಟಿಕ್ ಲಿಪೇಸ್ ಅಂತ ಕರಿತೀವಿ.
ಕರಿತೀವಿ. ಹಾಗಾದ್ರೆ ಈ ಟ್ರಿಪ್ಸಿನ್ ಏನ್ ಮಾಡುತ್ತೆ? ಟ್ರಿಪ್ಸಿನ್ ಆಲ್ವೇಸ್ ವರ್ಕ್ಸ್ ಇನ್ ಆಲ್ಕಲೈನ್ ಮೀಡಿಯಂ. ನೋಡಿ, ಪೆಪ್ಸಿನ್ ಅಸಿಡಿಕ್ ಮೀಡಿಯಂ ನಲ್ಲಿ ವರ್ಕ್ ಮಾಡಿದ್ರೆ ಟ್ರಿಪ್ಸಿನ್ ಆಲ್ಕಲೈನ್ ಮೀಡಿಯಂ ನಲ್ಲಿ ವರ್ಕ್ ಮಾಡುತ್ತೆ. ಹಾಗಾದ್ರೆ ಈ ಟ್ರಿಪ್ಸಿನ್ ಏನ್ ಮಾಡುತ್ತೆ? ಇಟ್ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ಪ್ರೋಟೀನ್ಸ್. ಸೊ ಟ್ರಿಪ್ಸಿನ್ ಹೇಗೆ ಪ್ರೋಟೀನ್ ಡೈಜೆಷನ್ಗೆ ಸಹಾಯ ಮಾಡುತ್ತೋ ಅದೇ ತರ ಇದು ಕೂಡ ಟ್ರಿಪ್ಸಿನ್ ಕೂಡ ಡೈಜೆಷನ್ ಆಫ್ ದಟ್ ಈಸ್ ಪ್ರೋಟೀನ್ಗೆ ಸಹಾಯ ಮಾಡುತ್ತೆ. ಎಕ್ಸಾಮ್ ನಲ್ಲಿ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಟ್ರಿಪ್ಸಿನ್ ಅಂಡ್ ಪೆಪ್ಸಿನ್ ಅಂತ ಕೇಳ್ತಾನೆ. ಸೊ ಪೆಪ್ಸಿನ್ ಅಂತ ಬಂದ್ರೆ ಇಟ್ ಆಕ್ಟ್ಸ್ ಇನ್ ಅಸಿಡಿಕ್ ಮೀಡಿಯಂ, ಟ್ರಿಪ್ಸಿನ್ it acts in alkaline medium. Pepsin it is secreted in stomach, trypsin it is secreted in small intestine. Pepsin it acts in stomach, trypsin it acts in small intestine. These are the differences between pepsin and trypsin. ಇದಾದ ನಂತರ ನಾವು ನೆಕ್ಸ್ಟ್ ನೋಡ್ತೀವಿ, ಅದು ಯಾವ್ದಪ್ಪ ಅಂದ್ರೆ, ಸೊ ಒಂದು ಟ್ರಿಪ್ಸಿನ್ ಏನ್ ಮಾಡುತ್ತೆ ಅಂತ ಗೊತ್ತಾಯ್ತು. ಇಟ್ ಆಕ್ಟ್ಸ್ ಇನ್ ಆಲ್ಕಲೈನ್ ಮೀಡಿಯಂ ಅಂಡ್ ಇಟ್ ಕನ್ವರ್ಟ್ಸ್ ಅಂಡ್ ಇಟ್ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ಪ್ರೋಟೀನ್ಸ್. ನೆಕ್ಸ್ಟ್ ಎರಡನೇದಕ್ಕೆ ಬರೋಣ, ಪ್ಯಾಂಕ್ರಿಯಾಟಿಕ್ ಲಿಪೇಸ್. ಈ ಪ್ಯಾಂಕ್ರಿಯಾಟಿಕ್ ಲಿಪೇಸ್ ಏನ್ ಮಾಡುತ್ತೆ? ಇಟ್ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ಫ್ಯಾಟ್ಸ್. ಇನ್ನು ಪ್ಯಾಂಕ್ರಿಯಾಟಿಕ್ ಅಮಿಲೇಸ್ ಏನ್ ಮಾಡುತ್ತೆ? ಇಟ್ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್ಸ್. ಸೊ ಕಾರ್ಬೋಹೈಡ್ರೇಟ್ಸ್ ನ ಡೈಜೆಷನ್ ನಲ್ಲಿ ಅದು ಸಹಾಯ ಮಾಡುತ್ತೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್, ನೀವು ತಿಳ್ಕೊಬೇಕಾಗಿದೆ. ಆಯ್ತು, ಇದಾದ್ಮೇಲೆ ನೆಕ್ಸ್ಟ್ ನಾವು ತಿಳ್ಕೊಬೇಕಾಗಿರುವಂತಹ ಡಿಯೋಡಿನಮ್ ನಲ್ಲಿ ಏನಾಯ್ತು? ಸೊ ಕಂಪ್ಲೀಟ್ ಆಗಿ ಡೈಜೆಷನ್ ನಡೆಯೋದು ನಮ್ಮ ವಿಚ್ ಈಸ್ ದ ಎಕ್ಸಾಮ್ ನಲ್ಲಿ 1 ಮಾರ್ಕ್ಸ್ MCQ ಕ್ವಶನ್ ಕೇಳ್ತಾನೆ. ದ ಸೈಟ್ ಫಾರ್ ಕಂಪ್ಲೀಟ್ ಡೈಜೆಷನ್ ಆಫ್ ಫುಡ್ ಅಂತ ಕೇಳಿದ್ರೆ ದಟ್ ಈಸ್ ಸ್ಮಾಲ್ ಇಂಟೆಸ್ಟೈನ್. ಅದರೊಳಗೂ ಡಿಯೋಡಿನಮ್ ನಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಹಾಗೆ ಪೆಪ್ಸಿನ್ ಆಯ್ತು, ಟ್ರಿಪ್ಸಿನ್ ಆಯ್ತು, ಪ್ಯಾಂಕ್ರಿಯಾಟಿಕ್ ಲಿಪೇಸ್ ಆಯ್ತು, ಪ್ಯಾಂಕ್ರಿಯಾಟಿಕ್ ಅಮಿಲೇಸ್ ಆಯ್ತು. ಇಲ್ಲಿಂದ ಫುಡ್ ಏನಾಗುತ್ತೆ? ಇಲ್ಲಿಂದ ಫುಡ್ ಸೀದಾ ಸೊ ದಟ್ ಈಸ್ ಫ್ರಮ್ ಡಿಯೋಡಿನಮ್ ಇಟ್ ಎಂಟರ್ಸ್ ಟು ಜಿಜಿನಮ್. ಸೊ ಜಿಜಿನಮ್ ನ ಭಾಗಕ್ಕೆ ಬರುತ್ತೆ. ಸೊ ಜಿಜಿನಮ್ ನಲ್ಲಿ ಯು ಕ್ಯಾನ್ ಸಿ ಎ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಅಂಡ್ ದೋಸ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಆರ್ ಕಾಲ್ಡ್ ವಿಲ್ಲೈ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ನಲ್ಲಿ ಕ್ವಶನ್ ಕೇಳ್ತಾನೆ. ವಾಟ್ ಆರ್ ವಿಲ್ಲೈ? ರೈಟ್ ದ ಫಂಕ್ಷನ್ಸ್ ಆಫ್ ವಿಲ್ಲೈ. ಸೊ ವಿಲ್ಲೈ ಆರ್ ದ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ದಟ್ ಯು ಕ್ಯಾನ್ ಸಿ ಇನ್ ದ ಸ್ಮಾಲ್ ಇಂಟೆಸ್ಟೈನ್. ಈ ವಿಲ್ಲೈ ಏನ್ ಮಾಡುತ್ತಪ್ಪ ಅಂದ್ರೆ, ಸೊ ವಿಲ್ಲೈ ಇರೋದ್ರಿಂದ ಇಟ್ ಇನ್ಕ್ರೀಸಸ್ ದ ಏರಿಯಾ ಆಫ್ ಅಬ್ಸಾರ್ಪ್ಷನ್ ಆಫ್ ಡೈಜೆಸ್ಟೆಡ್ ಫುಡ್. ಸೊ ಡೈಜೆಸ್ಟೆಡ್ ಫುಡ್ಡಿನ ಏರಿಯಾನ ಇನ್ಕ್ರೀಸ್ ಮಾಡುತ್ತೆ ಒಂದು. ಎರಡನೇದು, ಇದೇ ವಿಲ್ಲೈ ಏನ್ ಮಾಡುತ್ತೆ? ಇಟ್ ಮೇಕ್ಸ್ ದ ಡೈಜೆಸ್ಟೆಡ್ ಫುಡ್ ಟು ಗೆಟ್ ಇನ್ ಟು ದ ಬ್ಲಡ್. ಸೊ ಬ್ಲಡ್ಗೆ ಈ ಡೈಜೆಸ್ಟೆಡ್ ಫುಡ್ ಅನ್ನ ಮೂವ್ ಮಾಡುತ್ತೆ. ಆ ಡೈಜೆಸ್ಟೆಡ್ ಫುಡ್ ಬ್ಲಡ್ ಅದನ್ನ ಕ್ಯಾರಿ ಮಾಡ್ಕೊಂಡು ಪ್ರತಿಯೊಂದು ಸೆಲ್ಗೂ ಕೂಡ ಈ ಡೈಜೆಸ್ಟೆಡ್ ಫುಡ್ ಅನ್ನ ಕೊಡುತ್ತೆ. ಸೊ ಇದು ವಿಲ್ಲೈನ ಕೆಲಸ. ಇದಾದ ನಂತರ ಅನ್ಡೈಜೆಸ್ಟೆಡ್ ಫುಡ್ ಇದೆಯಲ್ಲ, ಅದು ಈಗ ಡೈಜೆಸ್ಟೆಡ್ ಫುಡ್ ಬ್ಲಡ್ಗೆ ಸೇರ್ಕೊಂತು. ಅನ್ಡೈಜೆಸ್ಟೆಡ್ ಫುಡ್ ಏನಾಯ್ತು? ಸೊ ಜಿಜಿನಮ್ನಿಂದ ಈಲಿಯಂಗೆ ಬರುತ್ತೆ. ಈ ಈಲಿಯಂನಲ್ಲಿ ಅನ್ಡೈಜೆಸ್ಟೆಡ್ ಫುಡ್ ಬರುತ್ತೆ. ಆ ಅನ್ಡೈಜೆಸ್ಟೆಡ್ ಫುಡ್ ಈಲಿಯಂನಿಂದ ಎಲ್ಲಿಗೆ ಮೂವ್ ಆಗುತ್ತಪ್ಪ ಅಂದ್ರೆ ಇಟ್ ಮೂವ್ಸ್ ಟು ಲಾರ್ಜ್ ಇಂಟೆಸ್ಟೈನ್. ಈ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಬ್ರು ಭಾಗ ಬರುತ್ತೆ. ಸೊ ಆ ಎರಡು ಭಾಗದಲ್ಲಿ ಒಂದು ರೆಕ್ಟಮ್ ಅಂತ ಕರಿತೀವಿ. ಸೊ ಇನ್ನೊಂದು ಭಾಗದಲ್ಲಿ ಏನಾಗುತ್ತಪ್ಪ ಅಂದ್ರೆ ಫುಡ್ ಅನ್ಡೈಜೆಸ್ಟೆಡ್ ಫುಡ್ಡಿನಲ್ಲಿರುವಂತಹ ವಾಟರ್ ರೀಅಬ್ಸರ್ವ್ ಆಗುತ್ತೆ. ಸೊ ಅನ್ಡೈಜೆಸ್ಟೆಡ್ ಫುಡ್ಡಿನಲ್ಲಿರುವಂತಹ ವಾಟರ್ ರೀಅಬ್ಸರ್ವ್ ಆಗಿ ಸೊ ಎಲ್ಲಿಗೆ ಬರುತ್ತಪ್ಪ ಅಂದ್ರೆ ಸೊ ರೆಕ್ಟಮ್ ನಲ್ಲಿ ಅನ್ಡೈಜೆಸ್ಟೆಡ್ ಫುಡ್ಡಿನಲ್ಲಿರುವಂತಹ ವಾಟರ್ ರೀಅಬ್ಸರ್ವ್ ಆಗುತ್ತೆ. ಅಲ್ಲಿಂದ ಸೀದಾ ಅನ್ಡೈಜೆಸ್ಟೆಡ್ ಫುಡ್ ವಾಟರ್ ರೀಅಬ್ಸರ್ವ್ ಆದ್ಮೇಲೆ ಅದೇ ಅನ್ಡೈಜೆಸ್ಟೆಡ್ ಫುಡ್ ಸೀದಾ ಸೊ ಆನಸ್ಗೆ ಬರುತ್ತೆ. ಆನಸ್ ಇಂದ ನಮ್ಮ ಬಾಡಿಯಿಂದ ಆಚೆ ಹೋಗುತ್ತೆ. ದಟ್ ಈಸ್ ಎಜೇಷನ್ ಉಂಟಾಗುತ್ತೆ. ಈ ರೀತಿ ದ ನ್ಯೂಟ್ರಿಷನ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಹ್ಯೂಮನ್ ಬೀಯಿಂಗ್ಸ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದಾದ ನಂತರ ನಾವು ತಿಳ್ಕೋಬೇಕಾಗಿರೋದು ವೆರಿ ಇಂಪಾರ್ಟೆಂಟ್. ಸೊ ಹ್ಯೂಮನ್ ಬೀಯಿಂಗ್ಸ್ ನಲ್ಲಿ ಅಂದ್ರೆ ಅಥವಾ ಅರ್ಬಿವೋರಸ್ ನಲ್ಲಿ ಸ್ಮಾಲ್ ಇಂಟೆಸ್ಟೈನ್ ತುಂಬಾ ಲಾಂಗರ್ ಆಗಿರುತ್ತೆ. ಅದೇ ಕಾರ್ನಿವೋರಸ್ ಅಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಶಾರ್ಟ್ ಆಗಿರುತ್ತೆ. ಯಾಕೆ ಅಂತ ನೋಡಿ, ಅದನ್ನ ಎಕ್ಸಾಮ್ ನಲ್ಲಿ ಅಪ್ಲಿಕೇಶನ್ ಕ್ವಶನ್ ಈ ರೀತಿನೂ ಕೇಳಬಹುದು. ಸೊ ಇಲ್ಲಿ ಎರಡನ್ನು ಕೊಟ್ಟಿದ್ದಾರೆ. ಒಂದು ಸ್ಮಾಲ್ ಇಂಟೆಸ್ಟೈನ್ 25 ಸೆಂಟಿಮೀಟರ್ನಷ್ಟು ಉದ್ದ ಇದೆ.
ಅಥವಾ 25 ಮೀಟರ್ನಷ್ಟು ಉದ್ದ ಇದೆ, ಇನ್ನೊಂದು ಸ್ಮಾಲ್ ಇಂಟೆಸ್ಟೈನು ಒಂದು 10 ಮೀಟರ್ನಷ್ಟು ಉದ್ದ ಇದೆ. ಆಗ ನೀವು ಡಿಸೈಡ್ ಮಾಡಬೇಕು ಇಲ್ಲಿ ಯಾರು ಹರ್ಬಿವೋರಸ್ ಯಾರು ಕಾರ್ನಿವೋರಸ್ ಅಂತ ಡಿಸೈಡ್ ಮಾಡಬೇಕು. ಹಾಗಾದ್ರೆ ಹೇಗೆ ಮಾಡೋದು? ಎಲ್ಲಿ ಲಾಂಗರ್ ಸ್ಮಾಲ್ ಇಂಟೆಸ್ಟೈನ್ ಇರುತ್ತೋ ಅದು ಯಾವಾಗಲೂ ಹರ್ಬಿವೋರಸ್ಸೇ, ಎಲ್ಲಿ ಶಾರ್ಟ್ ಸ್ಮಾಲ್ ಇಂಟೆಸ್ಟೈನ್ ಇರುತ್ತೋ ಅದು ಯಾವಾಗಲೂ ಕಾರ್ನಿವೋರಸ್ಸೇ. ಸೊ ಹರ್ಬಿವೋರಸ್ನಲ್ಲಿ ಸ್ಮಾಲ್ ಇಂಟೆಸ್ಟೈನ್ ತುಂಬ ಉದ್ದ ಇರುತ್ತೆ. ಯಾಕೆ? ಬಿಕಾಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್ ಸೆಲ್ಯುಲೋಸ್. ಅದೇ ಕಾರ್ನಿವೋರಸ್ ಅಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಚಿಕ್ಕದಾಗಿರುತ್ತೆ. ಯಾಕೆ? ಇಟ್ ಈಸ್ ವೆರಿ ಈಸಿ ಟು ಡೈಜೆಸ್ಟ್ ಮೀಟ್. ಸೊ ಮೀಟ್ ಡೈಜೆಷನ್ ಆಗೋದು ಈಸಿ, ಬಟ್ ಸೆಲ್ಯುಲೋಸ್ ಡೈಜೆಷನ್ ಆಗೋದು ಕಷ್ಟ. ಆದ್ರಿಂದ ಸೆಲ್ಯುಲೋಸ್ ಡೈಜೆಷನ್ ಕಂಪ್ಲೀಟ್ ಆಗಬೇಕು ಅಂದರೆ ಸ್ಮಾಲ್ ಇಂಟೆಸ್ಟೈನ್ ತುಂಬ ಉದ್ದವಾಗಿರಬೇಕು, ಅದೇ ಇದರಲ್ಲಿ ಶಾರ್ಟ್ ಆಗಿರಬೇಕು. ಸೊ ಇದು ನಾವು ಈ ವಿಡಿಯೋದಲ್ಲಿ ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಷ್ಟು ತಿಳ್ಕೊಂಡು, ಇದು ಮೊದಲನೇ ಸೆಷನ್ನು. ಇದರೊಳಗೆ ಇನ್ನೂ 2 ಸೆಷನ್ ಆಗುತ್ತೆ. ಆ 2 ಸೆಷನ್ನಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ನೆಕ್ಸ್ಟ್ ಮುಂಬರುವಂತಹ ವಿಡಿಯೋಗಳು ನೋಡೋಣ. ಟಿಲ್ ದೆನ್ ಥ್ಯಾಂಕ್ ಯು ವೆರಿ ಮಚ್. Still those who are not subscribed my channel, please subscribe it. Those who already subscribed, please watch my videos, like my videos and share my videos, and don't forget to press the bell icon to get the notification for the next video. So till then, thank you very much.